ಪಾರು ಮಂಜುನಾಥ. ಮಂಜುನಾಥ ಅಲ್ಲಮ್ಮ, ಈಶ್ವರ. ಎಲ್ಲ ನೀನೇ ಶಿವ. ಸಾಕು, ಎದ್ದೇಳು. ಬಂದ್ ವಿಷಯ ಏನ್ ಹೇಳು? ಏನು ಇಲ್ಲ ಅಣ್ಣಯ್ಯ, ನಿಮ್ ಮನೆಗ್ ಬಂದ್ ತುಂಬಾ ದಿನ ಆಗಿತ್ತಲ್ಲ, ಪಾರು ಕೈ ರುಚಿ ತಿನ್ಕೊಂಡು ಹೋಗೋಣ ಅಂತ ಬಂದೆ. ಲೇಖತೆ ಬಡವ, ಏನೋ ಇದು ಪೊಲೀಸ್ನವ್ರ ಜೊತೆ ಬರ್ತಾ ಇದೆಯಾ? ಏನ್ ಸಮಾಚಾರ? ಸತ್ಯ ಏನು ಅಂತ ಹೇಳಿದ್ರೆ ಶಿಕ್ಷೆ ಆಗೋಲ್ಲ. ಅಲ್ಲಿ ಹೆಣ ನೋಡ್ಕೊಂಡ್ ಬಂದಿದೀವಿ, ತಗ ಅಂತ ಉರಿತಾ ಇತ್ತು. ಅಣ್ಣಯ್ಯ, ಇಬ್ರು ರೌಡಿಗಳು ಸೀಗಡಿ ಸೀನನ್ ಫಾಲೋ ಮಾಡ್ಕೊಂಡು ಹೋಗ್ತಿದ್ರ, ನಾನು ಸೀಗಡಿ ಸೀನನ್ ಹುಡ್ಕೊಂಡು ಹೋಗ್ತಿದ್ನ. ಇಬ್ರು ರೌಡಿಗಳು ಸೀಗಡಿ ಸೀನನ್ ಹಿಡ್ಕೊಂಡಿದ್ರು. ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ಹಂಗಂತ ಸೀಗಡಿ ಸೀನ ನಾನು ಫೋನ್ ಮಾಡಿ ಹೇಳ್ದ. ಹೇಳಿದ ತಕ್ಷಣ ನೀನ್ ನನಗ್ ಬಂದ್ ಹೇಳ್ಬೇಕು ತಾನೆ. ಸ್ವಲ್ಪ ಸುಮ್ನೆ ಇರಮ್ಮ, ಇನ್ನು ನಮ್ಮ ಮಗ ಹೇಳ್ತಾ ಇರೋದು ನಮ್ಗೆ ಅರ್ಥ ಆಯ್ತಾ ಇಲ್ಲ. ನೆಟ್ಟಿ ಹೇಳ. ಎಲ್ಲಿದ್ಯಾ ಅಂದೆ. ಎಲ್ಲ ಇದೆ ನಂಗೆ ಗೊತ್ತಿಲ್ಲ ಅಂತ. ಯಾರ ಸೀಮೆಣ್ಣೆ ತಗೋಬತ್ತಿದ್ರ, ಇನ್ನೊಬ್ಬ ಯಾರ ಬೆಂಕಿ ಪಟ್ಟಣ ತಗೋಬತ್ತಿದ್ರು. ಅಂತ ಫೋನಲ್ಲಿ ಒಂದೇ ಸೌಂಡು. ಫೋನ್ ಇಟ್ಟು ಎಲ್ಲ ಓಡೋಗ್ ನೋಡ್ತೀನಿ, ಸೀನನ್ ಬಟ್ಟೆನ್ ಪಕ್ಕದಲ್ಲಿಟ್ಟು ಸೀನನ್ ಸುಟ್ಟಾಕ್ಬಿಟ್ಟಿದ್ರು. ಏನಮ್ಮ ಈ ಪ್ಯಾಂಟು ಶರ್ಟು ನಿಮ್ ಯಜಮಾನ್ರದ ನೋಡಿ. ಈ ದರಿದ್ರ ಶರ್ಟು ಪ್ಯಾಂಟು ಹಾಕೊಂಡ್ ಹೋಗ್ಬೇಡಿ, ನಿಮಗ್ ಒಳ್ಳೇದಾಗಲ್ಲ ಅಂತ ಹೋದ್ ಸತಿ ಹಾಕೊಂಡ್ ಹೋದಾಗ್ಲೇ ಹೇಳಿದ್ದೆ. ಆದ್ರೂ ನನ್ನ ಯಾಮರ್ಜಿ ಇದನ್ನೇ ಹಾಕೊಂಡ್ ಹೋಗಿದ್ದಾರೆ. ಸುಮ್ನೆ ಬರೀ ಒಂದ್ ಚಡ್ಡಿ ಹಾಕೊಂಡ್ ಹೋಗಿದ್ರೆ ನೀವು ಉಳ್ಕೊಂಡ್ಬಿಡ್ತಾ ಇದ್ರ ಮಂಜುನಾಥ. ಆಯ್ತು ಆಯ್ತು, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಲೋ, ಅದನ್ನ ತೆಗೆದು ತೋರ್ಸ. ಈ ಚಪ್ಪಲಿ ನಿಮ್ ಯಜಮಾನ್ರದ ನೋಡಿ. ಹೋದ್ ಸತಿ ಗಣೇಶನ್ ಗುಡಿಗೆ ಪ್ರಸಾದ ತಿನ್ನಕ್ಕೆ ಅಂತ ಹೋಗಿದ್ದಾಗ ಹಳೆ ಚಪ್ಪಲಿ ಬಿಟ್ಟು ಇದನ್ನ ಹಾಕೊಂಡ್ ಬಂದ್ಬಿಟ್ಟಿದ್ರು. ಕೇಳಿದಕ್ಕೆ ಹೊಸ ಚಪ್ಪಲಿ ಚೆನ್ನಾಗಿದೆ ಬಿಡು ಅಂತ ಹೇಳಿದ್ರು. ದರಿದ್ರ ಚಪ್ಪಲಿನೋ ಏನೋ ಹಾಕೊಂಡ್ ಒಂದ್ ವಾರಕ್ಕೆ ಹೊಗೆ ಹಾಕಿಸ್ಕೊಂಡ್ಬಿಟ್ರು ಮಂಜುನಾಥ. ವಿಚಾರಿಸಿ ಸರ್. ಅಯ್ಯಮ್ಮ ಅಳ್ತಾ ಇದ್ದಾಳದು. ಇವಾಗಂತ ಸುಮ್ಮನೆ ಇರ್ತೀರಾ? ಈಗ ನಾನು ವಿಚಾರಿಸ್ತಿಲ್ಲ, ನೀವು ವಿಚಾರಿಸ್ತೀರಾ? ಸರಿ, ನಾನೇ ಏನಮ್ಮ, ನಿಮ್ ಗಂಡನ್ಗೂ ನಿಮ್ಗೂ ಯಾವಾಗಾದ್ರೂ ಜಗಳ ಗಿಗ್ಳ ನಡೆದಿತ್ತ? ನನ್ ಗಂಡ ನನ್ ಜೊತೆ ಬಿಟ್ಟು ಇನ್ನೆಲ್ಲಾ ಜೊತೆನೂ ಜಗಳ ಆಡ್ತಾ ಇದ್ರು. ನನ್ ಜೊತೆ ಒಂದಿನನೂ ಜಗಳ ಆಡ್ದೆ ಹೋಗ್ಬಿಟ್ರು ಮಂಜುನಾಥ. ನಿಮ್ ಗಂಡ ನಿಮ್ ಜೊತೆ ಜಗಳ ಆಡಿಲ್ಲ ಅಂತ ನೀವೇ ಯಾಕೆ ನಿಮ್ ಗಂಡನ್ನ ಕೊಂದಿರಬಾರ್ದು? ಶಿವ ಶಿವ, ಇನ್ಸ್ಪೆಕ್ಟ್ರೆ ಎಂತ ಮಾತು ಅಂತ ಆಡ್ತೀರಾ? ಯಾರಾದ್ರೂ ಹೆಂಡತಿ ತನ್ ಗಂಡನ್ ಕೊಲೆ ಮಾಡ್ತಾಳ? ನಾನ್ ಅಂಥವಳಲ್ಲ. ಬೇಕಾದ್ರೆ ಇವ್ರನ್ನೇ ಕೇಳಿ. ಹೇಳಿ ಮಂಜುನಾಥ. ಯಾವ ಮಂಜುನಾಥ ಅಲ್ಲಮ್ಮ, ಪರಮೇಶ್ವರ. ಈ ಟೈಮಲ್ಲಿ ಇವೆಲ್ಲ ಬೇಕಾ ಶಿವ? ತನಿಖೆ ಶುರುವಾಗಿದೆ, ಲ್ಯಾಬ್ ಇಂದ ರಿಪೋರ್ಟ್ ಬರಬೇಕು. ಆ ಮೂಳೆಗಳು ಅವ್ರದ್ದೇ ಅಂತ ನೀವು ಗುರ್ತಿಡಿಬೇಕು. ಅವ್ರು ಹಲ್ಲುಗಿಲ್ಲು ಏನಾರ ಕಟ್ಟಿಸ್ಕೊಂಡಿದ್ರ? ಯಾಕೆಂದ್ರೆ ಕರ್ಕಲಾಗಿರೋ ಬಾಡಿನ ಗುರ್ತಚ್ಚೋದಕ್ಕೆ ಹಲ್ಲುಗಳು ಸಾಕ್ಷಿ ಆಗುತ್ತೆ. ನನ್ ಕೋಪ ಬಂದಾಗ ಹಲ್ಲು ಉದುರ್ಸ್ತೀನಿ ಅಂತ ಹೇಳಿದ್ದೆ. ಆದ್ರೆ ಒಂದ್ಸಲನೂ ಹಲ್ಲು ಉದುರ್ಸಿರ್ಲಿಲ್ಲ, ಅವ್ರು ಕಟ್ಟಿಸ್ಕೊಂಡು ಇರ್ಲಿಲ್ಲ. ಹೋಗ್ಲಿ, ಸುಮ್ನೆ ಇರು ಮೀನಮ್ಮ. ಇನ್ಸ್ಪೆಕ್ಟರ್ ಸರ್, ಆಗೋಗಿದೆ, ಮುಂದೆ ಏನ್ ಮಾಡೋಣ ಅಂತೀರಾ? ಗಾಡಿ ಅವ್ರದ್ದೇ ಅಂತ ಪ್ರೂವ್ ಆದ್ಮೇಲೆ ಬಂದು ನಿಮಗ್ ತಿಳಿಸ್ತೀವಿ. ಅವ್ರ ತಿಥಿನ ನೀವು ಅದ್ದೂರಿಯಾಗಿ ಮಾಡ್ಬಿಡಿ. ತಲೆಗೆ ಬಲವಾಗಿ ಹೊಡೆದಿದ್ದಾರೆ. ವಿಷಯ ಎಲ್ಲೆಲ್ಲ ತಗೊಂಡೋಗ್ಬಿಡ್ರಿ. ಅವನೇ ಓಡೋಗಿ ಮರಕ್ಕೆ ಡಿಕ್ಕಿ ಹೊಡೆದು ಬಿದ್ದಿದ್ದಾನಷ್ಟೇ. ಈಗ ತಲೆಗೆ ಏಟ್ ಬಿದ್ದಿರೋದ್ರಿಂದ ಹಳೆ ನೆನಪೆಲ್ಲ ಹೋಗ್ಬಿಟ್ಟಿದೆ. ಹಳೆ ನೆನಪೆಲ್ಲ ಹೋಗ್ಬಿಟ್ಟದ. ಅದು ವಾಪಸ್ ಬರಕ್ಕೆ ಈ ಬೈಕ್ ಎಲ್ಲ ಸರ್ವಿಸ್ ಮಾಡ್ತಾರಲ್ಲ, ಹಂಗೆ ತಲೆ ಸರ್ವಿಸ್ ಮಾಡಕ್ಕಾಗಲ್ವೇ? ಮಾಡ್ಬೋದು, ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಖರ್ಚಿಲ್ದ ಏನಾದ್ರೂ ಮಾಡ್ಬೋದಾ? ಈಗ ಸಿನಿಮಾದಲ್ಲಿ ಏಟ್ ಬಿದ್ದ ಜಾಗಕ್ಕೆ ಇನ್ನೊಂದ್ಸಲ ಏಟ್ ಬಿದ್ರೆ ನೆನಪು ಬರುತ್ತಲ್ಲ, ಹಾಗಾಗ್ಬೇಕು. ಒಂದೆರಡು ದಿವಸ ನಮ್ಮ ಕ್ಲಿನಿಕ್ ಅಲ್ಲೇ ಇರ್ಲಿ ಬಿಡಿ, ಬೆಡ್ ಖಾಲಿ ಇದೆ. ಬೆಡ್ ಖಾಲಿ ಇದೆ ಅಂತ ಚೆನ್ನಾಗಿರೋರ್ನೆಲ್ಲ ಕರ್ಕೊಬಂದು ಮಲಗಿಸ್ಬಿಡ್ತಾರೆ ಡಾಕ್ಟ್ರು. ಸಿಗಡಿ ಏನೋ ಹಿಂಗ್ ಮಾಡ್ಬಿಟ್ಟೆ ನೀನು. ಬಾಕ್ಸ್ ಎಲ್ಲಿದೆ ಅಂತಾನು ಹೇಳಿಲ್ಲ. ಆ ಬಾಕ್ಸ್ ಸಿಕ್ಕಿದಿದ್ರೆ ಪೊಲೀಸ್ನವ್ರಿಗೆ ಕೊಟ್ಟು ಸ್ವಲ್ಪ ದುಡ್ಡಾರ ಪೀಕ್ಸ್ಬೋದಿತ್ತು. ಪ್ರಜ್ಞೆ ಬೇರೆ ಕಳ್ಕೊಂಡಿಯಲ್ಲ. ಪೇಷಂಟು ಕೋಮಾಗ ಹೋಗಿದ್ದಾರೆ. ಒಂದೊಂದ್ಸಲ ಮುಖ ನೋಡ್ಕೊಂಬಿಡಿ. ಎಲ್ಲ ಅವನು ಅವ್ನು ಶೂಟಿಂಗ್ ಹೋಗೇನೆ, ನಾಳೆ ಫೋಟೋ ತಂದ್ಕೊಡಿ. ಅವನೆಲ್ಲೋ? ಅವನು ಅಂದ್ರೆ ಯಾರು? ನಾನು ಮಾಲ್ ಕಳಿಸಿದ್ನಲ್ಲ ಅವನು. ನೀವೇ ಯಾರು ಅಂತ ಗೊತ್ತಿಲ್ಲ, ಮಾಲೆ ಹೆಂಗ್ರೆ ಗೊತ್ತಾಗಬೇಕು? ಆದ್ರೆ ನೀನ್ ಅವನ ಜೊತೆ ಇದ್ದಿದ್ದೆ, ನನ್ನ ಹುಡುಗರು ನೋಡಿದಿರಲ್ಲ. ನಿನ್ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿನಗೂ ಅವನಿಗೂ ಏನೋ ಸಂಬಂಧ ಇರಬೇಕು.
ಆ ಮಾಲ್ ಎಲ್ಲಿದೆ ಹೇಳು, ಬಾಕ್ಸ್ ಅಲ್ಲಿ ಹೇಳು. ಸರ್ ಬಾಕ್ಸ್ ತಗೊಂಡು ಅವ್ನು ಬರ್ತಾ ಇದ್ದ, ಅಷ್ಟೊತ್ತಿಗೆ ಯಾರೋ ಅವನ್ನ ಕೊಲೆ ಮಾಡಿ ಏನು ಇದು? ಸುಟ್ಟು ಬೂದಿ ಮಾಡ್ಬಿಟ್ರು ಸರ್. ಸುಟ್ಟು ಬೂದಿ ಮಾಡ್ಬಿಟ್ರ? ಅವನಿದ್ರೆ ಸಾಕ್ಷಿ ಹೇಳ್ತಾನೆ ಅಂತ ನೀವೇ ಯಾಕೆ ಅವನ್ನ ಸುಟ್ಟು ಬೂದಿ ಮಾಡಿರ್ಬಾರ್ದು? ಅನ್ನ ತಿನ್ನ ಬೈಲಿ ಏನೋ ಮಾತಾಡ್ತೀಯ? ಅಲ್ಲ, ಮಾಲ್ ಕೊಟ್ಟಿರೋ ನಾನು, 5,000 ಅಡ್ವಾನ್ಸ್ ಕೊಟ್ಟಿರೋ ನಾನು, ನನ್ನ ಮಾಲ್ ನಾನೇ ಸುಟ್ಟು ಬೂದಿ ಮಾಡ್ತೀನ? ನನಗೆ ಯಾಕೋ ಅನುಮಾನ. ಆ ಸೊಣಕಲ್ನ ನೀನೇ ಒಡೆದು ಮರ್ಡರ್ ಮಾಡಿ ಆ ಬಾಕ್ಸ್ ನ ನೀನೇ ಯಾಕೆ ಎಗರ್ಸಿರ್ಬಾರ್ದು? ಎಲ್ಲಿದೆ ಆ ಬಾಕ್ಸ್ ಹೇಳು, ಒಳ್ಳೆ ಮಾತಲ್ಲಿ ಹೇಳು. ಹೇಳಲಿಲ್ಲ ಅಂದ್ರೆ ನನ್ ಮೇಲೆ ಟೈಗರ್ ಪ್ರಭಾಕರ್ ಬಂದ್ಬಿಡ್ತಾರೆ. ಹೇಳು ಹೇಳು, ನೀನ್ ಒಳ್ಳೆ ಮಾತಲ್ಲಿ ಕೇಳಿದ್ರೆ ಹೇಳೋದಿಲ್ವಲ್ಲ? ಟೈಗರ್ ಪ್ರಭಾಕರ್ ಅಂತೀರಾ? ಎದೆ ಬಿಟ್ಟು ಎಲ್ಲ ಕುಣಿತೈತೆ. ಅದು ಕುಳಿತಾ ಇದೆ, ಕೋಟ್ ಹಾಕೊಂಡಿದ್ದೆಲ್ಲ ಕಾಣಿಸ್ತಾ ಇಲ್ಲ ನನಗೆ. ಚೌಕ ಅವನ ಕಳ್ಳ ಬಂದ ನಾವು ನೋಡ್ಕೊಳ್ಳಿ ಸರ್, ನೋಡ್ಕೊಳ್ಳಿ. ಅಲ್ಲಿ ಯಾರು ಕಾಣ್ತಾ ಇಲ್ವಲ್ಲ? ಹೇಳೋನಿಲ್ಲ.